ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯ ಬಗ್ಗೆ ಈಗಾಗಲೇ ನಾವು ತುಂಬಾ ಡಿಸ್ಕಷನ್ ಮಾಡಿದ್ದೇವೆ. ಏನೇನು ಆಂಗಲ್ಗಳಿದ್ವೋ ಒಂದೂ ಬಿಡದೆ ಎಲ್ಲದರ ಬಗ್ಗೆ ನಿಮ್ಮ ಮುಂದೆ ಚರ್ಚೆಯನ್ನು ನಡೆಸಿದ್ದೇವೆ. ಆದರೆ ಆಕ್ಚುಲ್ ಆಗಿ ಜಗದೀಪ್ ಧನ್ಕರ್ ಅವರು ತಮ್ಮ ಲಿಮಿಟ್ ಅನ್ನ ಕ್ರಾಸ್ ಮಾಡಿದ್ದು ಎಲ್ಲಿ? ಧನ್ಕರ್ ಅವರು ಕಾಂಗ್ರೆಸ್ನ ದಾಳವಾಗಿ ಮೋದಿಯವರನ್ನೇ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸೋ ಮಟ್ಟಕ್ಕೆ ಬಂದಿದ್ರು. ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಷಡ್ಯಂತ್ರದಲ್ಲಿ ಕೂಡ ಶಾಮೀಲಾಗ್ತಾರೆ. ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಜೈರಾಮ್ ರಮೇಶ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿ. ನಿಮಗೇನು ಕಾಣಿಸ್ತಾ ಇದೆಯೋ ಅದಕ್ಕಿಂತ ಆಳವಾದ ವಿಷಯಗಳನ್ನ ಮರೆಮಾಚಲಾಗಿದೆ ಇದರಲ್ಲಿ ಅಂತ. ಹಾಗಾದ್ರೆ ಜೈರಾಮ್ ರಮೇಶ್ ಅವರಿಗೆ ಇದರ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಿತ್ತು ಅಂತಾಯ್ತು. ಜೊತೆಗೆ ಮೋದಿ ಅವರ ಹತ್ರ ಕೇಳ್ಕೊಳ್ತಾರೆ, ನೀವೇನಾದರೂ ರಾಜೀನಾಮೆಯನ್ನ ಅಂಗೀಕಾರ ಮಾಡಿಲ್ಲ ಅಂದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ. ಜೈರಾಮ್ ರಮೇಶ್ ಅವರು ಇದನ್ನು ಯಾಕಾಗಿ ಹೇಳಿದ್ರು, ಯಾವ ಅರ್ಥದಲ್ಲಿ ಹೇಳಿದ್ರು, ತುಂಬಾ ಯೋಚಿಸಬೇಕಾಗಿದೆ. ಈಗ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನಂದ್ರೆ, ಧನ್ಕರ್ ಅವರ ರಾಜೀನಾಮೆ ವಿಷಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ. ಈಗ ಖರ್ಗೆ ಅವರ ಮಾತು ಕೇಳಿದ ನಂತರ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಸಂಚುಗಳು ತೆರೆದುಕೊಳ್ತಾ ಇದೆ. ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತಿರೋ ಯಾವುದೇ ನಾಯಕ ಕಾಂಗ್ರೆಸ್ ಬಲೆಗೆ ಬಿದ್ದರೆ ಅವ್ರು ಕಾಂಗ್ರೆಸ್ ಜೊತೆ ಸೇರಿ ಏನೇನು ಮಾಡ್ತಾರೆ ಎಲ್ಲವನ್ನ ಕೂಡ ನೋಡಿದ್ದೀವಿ. ಹಾಗೆ ಧನ್ಕರ್ ಅವರು ಕಾಂಗ್ರೆಸ್ನ ದಾಳವಾಗಿ ಬಿಟ್ಟಿದ್ರು. ಈಗ ಇನ್ನೊಂದು ವಿಷಯ ಬಂದಿದೆ. ಜಗದೀಪ್ ಧನ್ಕರ್ಗೆ ಫೇರ್ವೆಲ್ ಡಿನ್ನರ್ ಪಾರ್ಟಿ ಕೊಡ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಈಗ ಉಲ್ಟಾ ಹೊಡೆದು ನಿಂತಿದೆ. ಎಣ್ಣೆನೂ ನಿಮ್ದೆ, ಪಾರ್ಟಿನೂ ನಿಮ್ದೆ ಅಂತ ಧನ್ಕರ್ ಅವರ ಕೈಗೆ ಚೊಂಬು ಕೊಟ್ಟು ಕಳಿಸಿದ್ದಾರೆ. ಧನ್ಕರ್ ಅವರ ರಾಜೀನಾಮೆಯ ನಂತರ ಜೈರಾಮ್ ರಮೇಶ್ ಹಾಗೂ ಕಾಂಗ್ರೆಸ್ನ ಕೆಲ ನಾಯಕರು ಸೇರಿಕೊಂಡು ಫೇರ್ವೆಲ್ ಪಾರ್ಟಿಯನ್ನು ಕೊಡಬೇಕು ಅವರಿಗೆ ಅಂತ ಹೇಳ್ತಾ ಇದ್ರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೇರ್ವೆಲ್ ಪಾರ್ಟಿಯನ್ನು ಕೊಡಬೇಡಿ ಅನ್ನೋ ಆದೇಶವನ್ನು ಕೊಟ್ಟಿದ್ದಾರೆ. ಇದೊಂಥರ ಖರ್ಗೆ ಅವರ ಕಟ್ಟಪ್ಪಣೆ ಅಂತಲೂ ಹೇಳ್ಬೋದು. ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಧನ್ಕರ್ಗೆ ನಾವು ಫೇರ್ವೆಲ್ ಪಾರ್ಟಿಯನ್ನು ಕೊಡುವಂತಿಲ್ಲ ಅಂತ. ನೋಡಿ, ಈಗ ಕಾಂಗ್ರೆಸ್ನಲ್ಲೂ ಧನ್ಕರ್ ಬಗ್ಗೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಏನಂದ್ರೆ, ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ನೀವು, ಈಗ ನಾವು ಮಾತಾಡಿದಾಗ ನಿಮ್ಮನ್ನೇ ತೆಗೆದು ಹಾಕಿದ್ದಾರೆ ಅಂತ ಧನ್ಕರ್ ಅವರಿಗೆ ಹೇಳ್ತಾರೆ. ಅಂದ್ರೆ ಉಪರಾಷ್ಟ್ರಪತಿ ಆಗಿದ್ದಾಗ ಧನ್ಕರ್ ಅವರು ವಿರೋಧ ಪಕ್ಷದ ಸಂಸದರಿಗೆ ಮಾತಾಡೋದಕ್ಕೆ ಯಾವುದೇ ಅವಕಾಶ ಕೊಡಲಿಲ್ಲ. ಈಗ ನೀವು ಸರ್ಕಾರದ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಮುಂದಾದ್ರಿ ಅಂತ ನಿಮ್ಮನ್ನ ಹುದ್ದೆಯಿಂದಲೇ ತೆಗೆದುಹಾಕ್ಬಿಟ್ರು ಅಂತ ಖರ್ಗೆಜಿ ಹೇಳ್ತಾರೆ. ಜಗದೀಪ್ ಧನ್ಕರ್ ಇತ್ತೀಚೆಗೆ ವಿರೋಧ ಪಕ್ಷದ ದನಿಯಾಗಿದ್ದವರು. ತಮ್ಮನ್ನ ತಾವು ನಂಬರ್ 2 ಪ್ರೋಟೋಕಾಲ್ ಅಂತ ಅಂದ್ಕೊಂಡಿದ್ರು. ಮೋದಿಗಿಂತ ನಾನೇ ಗ್ರೇಟು ಅನ್ನೋ ಅಹಂ ಇತ್ತು. ತಮಗೆ ಇಷ್ಟ ಬಂದಾಗೆ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಪ್ರಸ್ತಾವನೆಯನ್ನ ಸ್ವೀಕಾರ ಕೂಡ ಮಾಡ್ತಾರೆ. ನಿಜವಾಗ್ಲೂ ಇವರು ಸರ್ಕಾರದ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಬೇಕಿತ್ತು. ಆದರೆ ಧನ್ಕರ್ ಸರ್ಕಾರದ ವಿರುದ್ಧವೇ ಹೋಗ್ತಾರೆ. ಹಾಗೆ ನೋಡಿದ್ರೆ ಜಗದೀಪ್ ಧನ್ಕರ್ ಅವರು ಬಂಗಾಳದ ರಾಜ್ಯಪಾಲರಾಗಿರೋವರೆಗೂ ಇವರನ್ನ ಯಾರು ಕೂಡ ಗುರುತಿಸ್ತಾ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಹಾಗೂ ಇವರ ನಡುವಿನ ಗದ್ದಲದಿಂದ ಇವರ ಹೆಸರು ಚಾಲ್ತಿಗೆ ಬಂದಿತ್ತಷ್ಟೇ. ಬಂಗಾಳದಲ್ಲಿ ಗೊತ್ತೇ ಇದೆಯಲ್ವಾ, ಯಾವಾಗಲೂ ಡ್ರಾಮಾಗಳಾಗ್ತಾನೆ ಇರುತ್ತೆ. ಅದಾದ ಮೇಲೆ BJP ಇವರನ್ನ ಕರ್ಕೊಂಡು ಬಂದು ಉಪರಾಷ್ಟ್ರಪತಿ ಮಾಡ್ತಾರೆ. ಯಾಕಂದ್ರೆ ಧನ್ಕರ್ ಅವರಿಗೆ ಕಾನೂನಿನ ಬಗ್ಗೆ ಜ್ಞಾನ ಇದೆ ಅನ್ನೋ ಕಾರಣಕ್ಕೆ. ಸೊ ಉಪರಾಷ್ಟ್ರಪತಿ ಸ್ಥಾನವನ್ನ ಚೆನ್ನಾಗಿಯೇ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ BJP ಇವರನ್ನ ಆಯ್ಕೆ ಮಾಡುತ್ತೆ. 2 ವರ್ಷ ಆಗ್ತಾ ಧನ್ಕರ್ಗೆ ಅಹಂಕಾರ ಅನ್ನೋದು ನೆತ್ತಿಗೇರ್ಬಿಡ್ತು. ಬೇರೆಯವರ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದಲ್ವೇ? ಈಗ ನೋಡಿ, ಕಾಂಗ್ರೆಸ್ನವ್ರು ಕೂಡ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ. ನಮಗೆ ನಿಮ್ಮ ಸಹವಾಸವೇ ಬೇಡ, ಫೇರ್ವೆಲ್ ಪಾರ್ಟಿನೂ ಇಲ್ಲ, ಏನೂ ಇಲ್ಲ ಅಂತಿದ್ದಾರೆ. ಅವರಿಗೆ ಸುಖ ಸುಮ್ಮನೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಖಂಡಿತ ಇಷ್ಟ ಇಲ್ಲ. ಈಗೇನಾದರೂ ಧನ್ಕರ್ಗೆ ಫೇರ್ವೆಲ್ ಪಾರ್ಟಿಯನ್ನ ಕಾಂಗ್ರೆಸ್ ಕೊಡ್ತು ಅಂದ್ಕೊಳ್ಳಿ, ಆಗ ಕಾಂಗ್ರೆಸ್ ಮೇಲೆ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ. ಇದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಧನ್ಕರ್ ಅವರಂತೂ ಅವರ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದ್ರು, ಅವ್ರು ಮಾತ್ರ ಪತ್ತೆ ಆಗ್ತಿಲ್ಲ, ಕಾಣೆಯಾಗಿಬಿಟ್ಟಿದ್ದಾರೆ. ಎಲ್ಲೂ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ.
ಹಾಗಂತ ಮಾತೇ ಆಡ್ತಿಲ್ಲ ಅಂದ್ಕೊಳ್ಬೇಡಿ. ಅವರು ಅವರ ಕಡೆಯವರನ್ನ ಮಾತಾಡಿಸ್ತಾ ಇದ್ದಾರೆ. ಆದರೆ ಆ ಮಾತುಗಳಿಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಧನ್ಕರ್ ಅವರು ತಮ್ಮ ಅಳಿಯ ಚೂರು ಸಂಸದ ಹಾಗೂ ಜೈರಾಮ್ ರಮೇಶ್ ಜೊತೆ ಸೇರಿಕೊಂಡು ಎಲ್ಲ ಷಡ್ಯಂತ್ರ ಮಾಡ್ತಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಇದರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಭಾಗಿಯಾಗಿದ್ರು. ಇತ್ತ ಜೈರಾಮ್ ರಮೇಶ್ ಹಾಗೂ ಖರ್ಗೆ ಅವರ ಸಂಬಂಧ ಅಷ್ಟೇನು ಚೆನ್ನಾಗಿರಲಿಲ್ಲ. ಒಮ್ಮೆ ಜೈರಾಮ್ ರಮೇಶ್ ಅವರಿಗೆ ಸದನದಲ್ಲಿ ಜಾಸ್ತಿ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಆಗ ಖರ್ಗೆ ಅವರು ಹೇಳ್ತಾರೆ, ನನಗೆ ಈ ಹುದ್ದೆಯಲ್ಲಿ ಕೂರಿಸಿದ್ದು ಸೋನಿಯಾ ಗಾಂಧಿ, ಜೈರಾಮ್ ರಮೇಶ್ ಅವರಲ್ಲ ಅಂತ. ಹೀಗೆ ಒಂದೇ ಪಕ್ಷದ ಇಬ್ಬರು ನಾಯಕರು ಸದನದಲ್ಲಿ ಮಾತಾಡ್ಕೊಂಡಿದ್ದು ಕಡಿಮೆ. ಅದರಲ್ಲೂ ಅವರ ನಾಯಕಿ ಸೋನಿಯಾ ಗಾಂಧಿ ಎದುರಲ್ಲೇ ಇರಬೇಕಾದ್ರೆ. ಇನ್ನು ಇಲ್ಲಿ ಜಗದೀಪ್ ಧನ್ಕರ್ ಅವರಿಗೆ ಇನ್ನೊಂದು ಓವರ್ ಕಾನ್ಫಿಡೆನ್ಸ್ ಕೂಡ ಇತ್ತು. ನಾನು ಏನು ಮಾಡಿದ್ರು BJP ನನ್ನನ್ನು ಈ ಸ್ಥಾನದಿಂದ ಕೆಳಗಿಳಿಸೋದಿಲ್ಲ ಅಂತ. ಯಾಕಂದರೆ ಅವರೇ ಅಲ್ವೇ ಇವರನ್ನು ಉಪರಾಷ್ಟ್ರಪತಿ ಮಾಡಿದ್ದು. ಸೊ ಅವರೇ ಹೇಗೆ ಕೆಳಗಿಳಿಸ್ತಾರೆ ಅಂದ್ಕೊಂಡಿದ್ರು. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಕಾರ ಧನ್ಕರ್ ಅವರು ಕಾಂಗ್ರೆಸ್ಸಿಗೆ ಅನ್ಯಾಯ ಮಾಡಿದ್ದಾರೆ. ನಮಗೆ ಅಂದರೆ ಕಾಂಗ್ರೆಸ್ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಅನ್ಯಾಯ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಉದ್ದೇಶ ಹೇಗಿದೆ ನೋಡಿ, ಕಲ್ಲೆಸೆದು ನೋಡೋಣ, ಬಿದ್ದರೆ ಮಾವಿನಕಾಯಿ, ಇಲ್ಲ ಅಂದರೆ ಟಾಟಾ ಬಾಯಿ ಅನ್ನೋ ಹಾಗಿತ್ತು. ಧನ್ಕರ್ ಅವರನ್ನು ದಾಳವಾಗಿ ಕೆಲಸ ಮಾಡಿಸ್ಕೊಳ್ತಾರೆ. ಇದು ವರ್ಕೌಟ್ ಆಗಿ ಸರ್ಕಾರ ಬಿದ್ದರೆ ಓಕೆ, ಇಲ್ವಾ ಧನ್ಕರ್ ಅವರೇ ಸಿಕ್ಕಿಬಿದ್ರು ಅಂದ್ಕೊಳ್ಳಿ, ಅವರಿಗೇನೆ ಟಾಟಾ ಬಾಯ್ ಬಾಯ್ ಮಾಡಿಬಿಡೋದು ಅಷ್ಟೇ. ಕಾಂಗ್ರೆಸ್ ಪ್ಲ್ಯಾನ್ ಇಷ್ಟೇ ಇದ್ದಿತ್ತು. ಒನ್ಸ್ ಅಗೈನ್ ಧನ್ಕರ್ ಅವರು ಬಲಿಕ ಬಕ್ರ ಆಗಿಬಿಟ್ರು ಅಷ್ಟೇ. ಸರಿಯಾದ ಸಮಯಕ್ಕೆ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಾಯಿತು. ಇಲ್ಲ ಅಂದಿದ್ರೆ ದೊಡ್ಡ ಸಮಸ್ಯೆಯೇ ಆಗಿಬಿಡೋದು. ವೀಕ್ಷಕರೇ, ಉಪರಾಷ್ಟ್ರಪತಿ ಅನ್ನೋದು ಒಂದು ಔಪಚಾರಿಕ ಹುದ್ದೆ. ಧನ್ಕರ್ ಅವರು ಲಿಮಿಟ್ಸ್ನಲ್ಲಿದ್ದಿದ್ರೆ ಗೌರವದಿಂದಲೇ ಇರ್ಬೋದಿತ್ತು. ಕಾಂಗ್ರೆಸ್ ಧನ್ಕರ್ ಅವರಿಗೆ ಕಡಿಮೆ ಅವಮಾನ ಮಾಡಿತ್ತ. ನಿಜ ಹೇಳಬೇಕಂದ್ರೆ ಧನ್ಕರ್ ಅವರ ರಾಜೀನಾಮೆಯ ನಂತರ BJP ಎಲ್ಲೂ ಅವರಿಗೆ ಅವಮಾನ ಆಗುವ ಹಾಗೆ ನಡ್ಕೊಂಡಿಲ್ಲ. ಯಾವುದೇ ನಾಯಕರು ಇವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ. ಯೋಚನೆ ಮಾಡಿ, ಇವರೇನಾದರೂ ನಿಯತ್ತಾಗಿದ್ದಿದ್ರೆ ಇನ್ನೂ ಅದೆಷ್ಟು ಗೌರವ ಸಿಗ್ತಿತ್ತು ಅಂತ. ಧನ್ಕರ್ ಅವ್ರು ಕೇಳ್ತಾರೆ, BJP ಹಾಗೂ ಮೋದಿ ರೈತರಿಗೆ ಏನು ಮಾಡಿದ್ದಾರೆ ಅಂತ. ಏನು ಮಾಡಿದ್ದಾರೆ ಅಂತ ಹಳ್ಳಿಯಲ್ಲಿರೋ ರೈತರನ್ನ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಕೊನೆಗೂ ಒಂದು ಆಸೆ ಇತ್ತು ಇವರಿಗೆ, ರಾಜೀನಾಮೆ ಕೊಡೋಕೆ ಹೋದರೆ ನನ್ನನ್ನು ತಡೆಯಬಹುದು ಅಂತ. ಇದನ್ನೇ ಜೈರಾಮ್ ರಮೇಶ್ ಕೂಡ ಹೇಳಿದರು, ಮೋದಿ ಅವರ ಮನವೊಲಿಸಬೇಕಿತ್ತು ಅಂತ. ವಿಚಿತ್ರ ನೋಡಿ, ಧನ್ಕರ್ ಅವರ ಮನಸ್ಸಲ್ಲಿ ಏನಿತ್ತೋ ಅದನ್ನು ಕಾಂಗ್ರೆಸ್ ಹೇಳಿತ್ತೋ ಅಥವಾ ಕಾಂಗ್ರೆಸ್ ಮನಸ್ಸಲ್ಲಿ ಇದ್ದಿದ್ದನ್ನು ಧನ್ಕರ್ ಅವರು ಹೇಳಿದ್ರು, ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಕಾಂಗ್ರೆಸ್ಗೆ ಮಾಡಿ ಈಗ ಖರ್ಗೆ ಅವರು ನಾವು ಫೇರ್ವೆಲ್ ಪಾರ್ಟಿಯನ್ನು ಕೊಡೋದಿಲ್ಲ ಇವರಿಗೆ ಅಂತಿದ್ದಾರೆ. ಧನ್ಕರ್ ಅವರನ್ನು ನೋಡ್ತಾ ಇದ್ರೆ ಒಂದು ಮಾತು ನೆನಪಿಗೆ ಬರುತ್ತೆ, ನಾ ಗರ್ಖ ನಾ ಘಾಟ್ಕ. ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.